ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಈ ಆಕಾಶದಲ್ಲಿ ಮಿನುಗುವ ಕೋಟ್ಯಾಂತರ ನಕ್ಷತ್ರಗಳು, ಈ ಭೂಮಿಯಲ್ಲಿ ಹರಿಯುವ ಗಂಗೆಯಂತಹ ಪುಣ್ಯ ನದಿಗಳು, ಈ ಗಾಳಿಯಲ್ಲಿ ಸುಳಿದಾಡುವ ಸುಗಂಧ, ಈ ಹೃದಯದೊಳಗೆ ಮಿಡಿಯುವ ಜೀವಸ್ಪಂದನ, ಇವೆಲ್ಲದರ ಹಿಂದೆ ಒಂದು ಶಕ್ತಿ ಇದೆಯಲ್ಲವೇ? ಆ ಶಕ್ತಿ ಯಾವುದು? ಎಲ್ಲಿಂದ ಬಂತು? ಯಾವ ಮೂಲದಿಂದ ಈ ಸೃಷ್ಟಿಯ ಪ್ರತಿಯೊಂದು ಕಣವೂ ಜನ್ಮ ತಾಳಿತು? ಈ ಪ್ರಶ್ನೆ ಕೇವಲ ಅರ್ಜುನದಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಆತ್ಮದಾಳದ ಪ್ರಶ್ನೆ. ನಾವು ಎಷ್ಟೇ ಸಾಧಿಸಿದರೂ, ಎಷ್ಟೇ ಗಳಿಸಿದರೂ, ಒಂದು ಸಂಜೆ ಮೌನವಾಗಿ ಕುಳಿತಾಗ ಮನಸ್ಸು ಕೇಳುತ್ತದೆ, ಇದೆಲ್ಲದರ ಅರ್ಥವೇನು? ನಾನ್ಯಾರು? ಈ ಜೀವನದ ಮೂಲ ಯಾವುದು? ಈ ಶೂನ್ಯತೆಯ ಪ್ರಶ್ನೆಗೆ ಉತ್ತರ ಕೊಡುವುದೇ ಭಗವದ್ಗೀತೆಯ 10ನೇ ಅಧ್ಯಾಯ, ವಿಭೂತಿಯೋಗ. ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತ ಅರ್ಜುನ 9 ಅಧ್ಯಾಯಗಳ ಜ್ಞಾನೋಪದೇಶವನ್ನು ಕೃಷ್ಣನಿಂದ ಆಲಿಸಿದ ನಂತರ ಆತನ ಹೃದಯದಲ್ಲಿ ಒಂದು ಹೊಸ ಬೆಳಕು ಮೂಡಿತ್ತು. ಆ ಬೆಳಕು ಕೇವಲ ಬುದ್ಧಿಯ ತಿಳುವಳಿಕೆಯಾಗಿರಲಿಲ್ಲ, ಅದು ಹೃದಯದ ಅನುಭೂತಿಯಾಗಿತ್ತು. ಕೃಷ್ಣನನ್ನು ಕೇವಲ ತನ್ನ ಸಾರಥಿಯಾಗಿ, ತನ್ನ ಸ್ನೇಹಿತನಾಗಿ ನೋಡುತ್ತಿದ್ದ ಅರ್ಜುನನಿಗೆ ಈಗ ಆ ವ್ಯಕ್ತಿಯ ಒಳಗೆ ಅಡಗಿರುವ ಅಗಾಧತೆಯ ಸುಳಿವು ಸಿಗತೊಡಗಿತ್ತು. ಇದೇ ಸ್ಥಿತಿ ನಮ್ಮೆಲ್ಲರ ಜೀವನದಲ್ಲೂ ಬರುತ್ತದೆ. ಒಬ್ಬ ಗುರುವಿನ, ಒಂದು ಅನುಭವದ, ಒಂದು ಸತ್ಯದ ಸಂಪರ್ಕ ಸಿಕ್ಕಾಗ ನಮ್ಮ ದೃಷ್ಟಿ ಬದಲಾಗುತ್ತದೆ. ಆಗ ಮೊದಲಿನಂತೆ ಜಗತ್ತನ್ನು ನೋಡಲು ಸಾಧ್ಯವೇ ಆಗುವುದಿಲ್ಲ. ಇದೇ ಆಧ್ಯಾತ್ಮಿಕ ಜಾಗೃತಿಯ ಮೊದಲ ಹೆಜ್ಜೆ. ಆದರೆ ಸ್ನೇಹಿತರೆ, ಈ ಜಾಗೃತಿ ಕೇವಲ ಒಂದು ಕ್ಷಣದಲ್ಲಿ ಸಂಪೂರ್ಣಗೊಳ್ಳುವುದಿಲ್ಲ. ಅದು ಒಂದು ಪ್ರಯಾಣ. ಅರ್ಜುನ ಕೃಷ್ಣನನ್ನು ಪರಂಬ್ರಹ್ಮ ಎಂದು, ಪರಂಧಾಮ ಎಂದು, ಪವಿತ್ರಂ ಪರಮಂ ಎಂದು ಸ್ತುತಿಸುತ್ತಾ, ಆದರೂ ಒಂದು ಆಂತರಿಕ ಹಂಬಲದಿಂದ ಕೇಳುತ್ತಾನೆ, ಕೃಷ್ಣ, ನಿನ್ನ ದಿವ್ಯ ವಿಭೂತಿಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಹೇಳು. ಈ ಎಲ್ಲಾ ಲೋಕಗಳಲ್ಲಿ ವ್ಯಾಪಿಸಿ ನೀನು ಹೇಗೆ ನೆಲೆಸಿರುವೆ ಎಂಬುದನ್ನು ನಾನು ತಿಳಿಯಬೇಕು. ಇದು ಕೇವಲ ಕುತೂಹಲದ ಪ್ರಶ್ನೆಯಲ್ಲ, ಇದು ಒಂದು ಆರ್ತ ಹೃದಯದ ಪ್ರಾರ್ಥನೆ. ನಮ್ಮ ಜೀವನದಲ್ಲೂ ಇಂತಹ ಕ್ಷಣಗಳು ಬರಬೇಕು. ದೇವರನ್ನು ದೂರದಿಂದ ಪೂಜಿಸುವುದನ್ನು ಬಿಟ್ಟು ಆತನನ್ನು ನಮ್ಮ ಬದುಕಿನ ಪ್ರತಿ ಕ್ಷಣದಲ್ಲಿ, ಪ್ರತಿ ಉಸಿರಲ್ಲಿ ಅನುಭವಿಸುವ ಹಂಬಲ ಮೂಡಬೇಕು. ಈ ಪ್ರಶ್ನೆಗೆ ಕೊಡುವ ಉತ್ತರವೇ ಮುಂದಿನ ಭಾಗಗಳಲ್ಲಿ ನಾವು ಆಳವಾಗಿ ಅರಿಯಲಿರುವ ವಿಭೂತಿಯೋಗದ ಸಾರ. ಇದು ಕೇವಲ ಪುರಾಣ ಕಥೆಯಲ್ಲ, ಇದು ಬದುಕನ್ನು ನೋಡುವ ಒಂದು ಹೊಸ ದೃಷ್ಟಿಕೋನ. ಪ್ರತಿಯೊಂದು ಮಹತ್ವದ, ಶ್ರೇಷ್ಠವಾದ, ಸುಂದರವಾದ ವಸ್ತುವಿನಲ್ಲಿ ದೈವಿಕ ಸ್ಪರ್ಶ ಅಡಗಿದೆ ಎಂಬ ಸತ್ಯವನ್ನು ಈ ಅಧ್ಯಾಯ ನಮಗೆ ತೋರಿಸುತ್ತದೆ. ಕೃಷ್ಣ ಅರ್ಜುನನ ಪ್ರಶ್ನೆಗೆ ಉತ್ತರಿಸಲು ಆರಂಭಿಸುವ ಮೊದಲೇ ಒಂದು ಗಂಭೀರ ಮಾತು ಹೇಳುತ್ತಾನೆ. ನನ್ನ ಜನ್ಮದ ಮೂಲವನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಸಂಪೂರ್ಣವಾಗಿ ಅರಿಯರು, ಏಕೆಂದ್ರೆ ಎಲ್ಲಾ ದೇವತೆಗಳಿಗೂ ಎಲ್ಲಾ ಮಹರ್ಷಿಗಳಿಗೂ ನಾನೇ ಮೂಲ. ಎಷ್ಟು ಆಳವಾದ ಮಾತಿದು ಸ್ನೇಹಿತರೆ. ಇಲ್ಲಿ ಕೃಷ್ಣ ಹೇಳುತ್ತಿರುವುದೇನೆಂದ್ರೆ, ಅಂತಿಮ ಸತ್ಯ ಎಂಬುದು ಬುದ್ಧಿಯಿಂದ, ತರ್ಕದಿಂದ ಸಂಪೂರ್ಣವಾಗಿ ಗ್ರಹಿಸಲಾಗದ ಸಂಗತಿ. ನಾವು ಎಷ್ಟೇ ಪುಸ್ತಕ ಓದಿದ್ರೂ, ಎಷ್ಟೇ ಪ್ರವಚನ ಕೇಳಿದ್ರೂ ಆ ಪರಮಸತ್ಯದ ಪೂರ್ಣ ಸ್ವರೂಪವನ್ನು ಬುದ್ಧಿಯ ಮೂಲಕ ಹಿಡಿಯಲಾಗದು. ಅದನ್ನು ಅನುಭವಿಸಬೇಕಷ್ಟೇ, ಆ ಅನುಭೂತಿಯೊಳಗೆ ಮುಳುಗಬೇಕಷ್ಟೇ. ಇದೇ ಜೀವನದ ಒಂದು ದೊಡ್ಡ ಪಾಠ. ನಾವು ಬದುಕಿನ ಪ್ರತಿಯೊಂದು ಸಂಗತಿಯನ್ನು ವಿಶ್ಲೇಷಿಸಬೇಕು, ಪ್ರಶ್ನಿಸಬೇಕು, ಅರ್ಥಮಾಡಿಕೊಳ್ಳಬೇಕು ಎಂಬ ಹಠದಲ್ಲಿರುತ್ತೇವೆ. ಆದರೆ ಕೆಲವು ಸತ್ಯಗಳು ಬುದ್ಧಿಯ ಆಚೆಗಿನ ಪ್ರದೇಶದಲ್ಲಿರುತ್ತವೆ. ಒಬ್ಬ ತಾಯಿಯ ಪ್ರೀತಿಯನ್ನು ವಿಜ್ಞಾನದ ಸೂತ್ರದಿಂದ ಅಳೆಯಲಾಗದು. ಒಂದು ಸಂಗೀತದ ಸ್ವರ ಹೃದಯವನ್ನು ಮುಟ್ಟುವ ರೀತಿಯನ್ನು ಪದಗಳಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗದು. ಹಾಗೆಯೇ ಈ ಸೃಷ್ಟಿಯ ಮೂಲ ಶಕ್ತಿಯನ್ನು ಸಂಪೂರ್ಣವಾಗಿ ಬುದ್ಧಿಯಿಂದ ಗ್ರಹಿಸಲಾಗದು. ಅದನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಸಮರ್ಪಣೆಯಿಂದ ಅನುಭವಿಸಬೇಕು. ಮುಂದೆ ಕೃಷ್ಣ ಹೇಳುತ್ತಾನೆ, ನನ್ನನ್ನು ಜನ್ಮರಹಿತನಾಗಿ, ಅನಾದಿಯಾಗಿ, ಸಮಸ್ತ ಲೋಕಗಳ ಪರಮೇಶ್ವರನಾಗಿ ಅರಿಯುತ್ತಾರೋ ಅವರು ಮನುಷ್ಯರಲ್ಲಿ ಮೋಹರಹಿತರಾಗಿ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಇಲ್ಲಿ ಒಂದು ಸೂಕ್ಷ್ಮ ಸತ್ಯವಿದೆ. ನಾವು ದೈವಿಕತೆಯ ಮೂಲವನ್ನು ಅರಿತಾಗ ನಮ್ಮ ಜೀವನದ ಎಲ್ಲಾ ಗೊಂದಲಗಳು ಕರಗಿ ಹೋಗುತ್ತವೆ. ಅದೇಕೆ ಗೊತ್ತೇ? ಏಕೆಂದ್ರೆ ಮೋಹ ಎಂಬುದು ಬರುವುದೇ ನಾವು ಈ ಜಗತ್ತನ್ನು ತಾತ್ಕಾಲಿಕವಾಗಿ, ಸ್ವತಂತ್ರವಾಗಿ ನೋಡಿದಾಗ. ಆದರೆ ಪ್ರತಿಯೊಂದೂ ಒಂದೇ ಮೂಲದಿಂದ ಬಂದಿದೆ ಎಂಬ ಅರಿವು ಮೂಡಿದಾಗ ದ್ವೇಷ, ಅಸೂಯೆ, ಭಯ ಇವೆಲ್ಲ ತಾವಾಗಿಯೇ ಕರಗಿ ಹೋಗುತ್ತವೆ. ಸ್ನೇಹಿತರೆ, ಇಂದಿನ ನಮ್ಮ ಜೀವನ ನೋಡಿ, ನಾವು ಎಷ್ಟೊಂದು ವಿಭಜನೆಗಳಲ್ಲಿ ಬದುಕುತ್ತಿದ್ದೇವೆ.
ಜಾತಿ ಧರ್ಮ ಭಾಷೆ ದೇಶ ಎಂಬ ಗೋಡೆಗಳನ್ನು ಕಟ್ಟಿಕೊಂಡು ಒಬ್ಬರನ್ನೊಬ್ಬರು ಬೇರೆ ಬೇರೆಯಾಗಿ ನೋಡುತ್ತಿದ್ದೇವೆ. ಆದರೆ ಗೀತೆಯ ಈ ಸಂದೇಶ ಹೇಳುವುದೇನೆಂದ್ರೆ ಎಲ್ಲಾ ಜೀವಿಗಳ ಎಲ್ಲಾ ವಸ್ತುಗಳ ಮೂಲ ಒಂದೇ ಆಗಿದೆ. ಆ ಒಂದು ಮೂಲದ ಅರಿವು ಮೂಡಿದಾಗಲೇ ನಿಜವಾದ ಏಕತೆ ನಿಜವಾದ ಪ್ರೀತಿ ಸಾಧ್ಯ. ಮುಂದೆ ಕೃಷ್ಣ ಹೇಳುತ್ತಾನೆ, ಬುದ್ಧಿ ಜ್ಞಾನ ಕ್ಷಮೆ ಸತ್ಯ ಶಾಂತಿ ಸುಖ ದುಃಖ ಜನನ ಮರಣ ಭಯ ಅಭಯ ಇವೆಲ್ಲ ಜೀವಿಗಳ ವಿವಿಧ ಭಾವಗಳು ನನ್ನಿಂದಲೇ ಉಂಟಾಗುತ್ತವೆ. ಇದೊಂದು ಅದ್ಭುತ ಘೋಷಣೆ. ಸುಖ ಮಾತ್ರವಲ್ಲ, ದುಃಖವೂ ಆ ಪರಮಶಕ್ತಿಯಿಂದಲೇ ಬರುತ್ತದೆ ಎಂಬುದು. ಇದನ್ನು ಅರ್ಥಮಾಡಿಕೊಂಡಾಗ ನಮ್ಮ ಜೀವನದ ಕಷ್ಟಗಳನ್ನು ನಾವು ಬೇರೆ ದೃಷ್ಟಿಯಿಂದ ನೋಡಲು ಸಾಧ್ಯವಾಗುತ್ತದೆ. ಕೃಷ್ಣನ ಈ ಮಾತುಗಳನ್ನು ಕೇಳಿದ ಅರ್ಜುನನ ಹೃದಯದಲ್ಲಿ ಒಂದು ಅಲೆ ಎದ್ದಿತು. ಆತ ಹೇಳುತ್ತಾನೆ, ಕೃಷ್ಣ, ನೀನು ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ. ಎಲ್ಲಾ ಋಷಿಗಳೂ ದೇವರ್ಷಿ ನಾರದರು ಅಸಿತರು ದೇವಲರು ವ್ಯಾಸರೂ ನಿನ್ನನ್ನು ಸನಾತನ ದಿವ್ಯಪುರುಷನೆಂದೇ ಹೇಳುತ್ತಾರೆ ಮತ್ತು ಈಗ ನೀನೇ ಸ್ವತಃ ಅದನ್ನು ನನಗೆ ಹೇಳುತ್ತಿರುವೆ. ಇಲ್ಲಿ ಗಮನಿಸಬೇಕಾದ ಸಂಗತಿಯೇನೆಂದರೆ ಅರ್ಜುನ ತನ್ನ ಬುದ್ಧಿಯ ಮಟ್ಟದಲ್ಲಿ ಸ್ವೀಕರಿಸುತ್ತಿಲ್ಲ. ಆತ ತನ್ನ ಗುರುಗಳ ಮಾತನ್ನು ಶಾಸ್ತ್ರಗಳ ಮಾತನ್ನು ಮತ್ತು ಸ್ವತಃ ಕೃಷ್ಣನ ಮಾತನ್ನು ಒಟ್ಟುಗೂಡಿಸಿ ಶ್ರದ್ಧೆಯ ಬುನಾದಿಯ ಮೇಲೆ ನಿಲ್ಲುತ್ತಿದ್ದಾನೆ. ಇದೇ ನಿಜವಾದ ಆಧ್ಯಾತ್ಮಿಕ ಪ್ರೌಢಿಮೆ. ಕೇವಲ ಒಬ್ಬರ ಮಾತನ್ನು ಕುರುಡಾಗಿ ನಂಬುವುದಲ್ಲ, ಬದಲಿಗೆ ಅನೇಕ ಮೂಲಗಳಿಂದ ಸತ್ಯವನ್ನು ಪರೀಕ್ಷಿಸಿ ಅನುಭವಿಸಿ ಆಮೇಲೆ ಒಪ್ಪಿಕೊಳ್ಳುವುದು. ಆದರೆ ಅರ್ಜುನ ಇಲ್ಲಿಗೇ ನಿಲ್ಲುವುದಿಲ್ಲ. ಆತ ಮತ್ತಷ್ಟು ಆಳವಾಗಿ ಕೇಳುತ್ತಾನೆ, ಕೃಷ್ಣ, ನೀನು ಯಾವ ಯಾವ ಭಾವಗಳಿಂದ ಯಾವ ಯಾವ ವಿಭೂತಿಗಳಿಂದ ಈ ಲೋಕಗಳಲ್ಲಿ ವ್ಯಾಪಿಸಿ ನಿಂತಿರುವೆ ಎಂಬುದನ್ನು ಸಂಪೂರ್ಣವಾಗಿ ಹೇಳು, ಮತ್ತೆ ಮತ್ತೆ ಹೇಳು. ಏಕೆಂದರೆ ನಿನ್ನ ಈ ಅಮೃತಮಯ ಮಾತುಗಳನ್ನು ಕೇಳಿ ಕೇಳಿ ನನ್ನ ಮನಸ್ಸಿಗೆ ತೃಪ್ತಿಯೇ ಆಗುತ್ತಿಲ್ಲ. ಎಷ್ಟು ಸುಂದರವಾದ ಮಾತಿದು. ನಾವು ಒಂದು ಒಳ್ಳೆಯ ಪುಸ್ತಕವನ್ನೋ ಒಂದು ಶುಶ್ರಾವ್ಯ ಸಂಗೀತವನ್ನೋ ಎಷ್ಟು ಬಾರಿ ಆಸ್ವಾದಿಸಿದರೂ ಬೇಸರವಾಗುವುದಿಲ್ಲ ಎಂದಾದರೆ ಆ ಪರಮ ಸತ್ಯದ ಮಾತುಗಳನ್ನು ಕೇಳಿದಾಗಾಗುವ ಆನಂದ ಇನ್ನೆಷ್ಟು ಆಳವಾಗಿರಬಹುದು. ಇದೇ ಆಧ್ಯಾತ್ಮಿಕ ಹಸಿವಿನ ಲಕ್ಷಣ. ಎಷ್ಟು ಕೇಳಿದರೂ ಎಷ್ಟು ಅನುಭವಿಸಿದರೂ ಮತ್ತಷ್ಟು ಬೇಕೆನಿಸುವುದು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಎಂತಹ ವಿಷಯಗಳ ಬಗ್ಗೆ ಇಂತಹ ಹಸಿವನ್ನು ಬೆಳೆಸಿಕೊಂಡಿದ್ದೇವೆ ಎಂದೊಮ್ಮೆ ಆಲೋಚಿಸಿ ನೋಡಿ. ಹಣ ಅಧಿಕಾರ ಪ್ರತಿಷ್ಠೆ ಇವುಗಳ ಬಗ್ಗೆ ನಮಗೆ ಎಷ್ಟು ಪಡೆದರೂ ತೃಪ್ತಿಯಾಗುವುದಿಲ್ಲ. ಆದರೆ ಆ ಹಸಿವು ನಮ್ಮನ್ನು ಶಾಂತಿಯ ಕಡೆಗೆ ಕೊಂಡೊಯ್ಯುವುದಿಲ್ಲ, ಬದಲಿಗೆ ಇನ್ನಷ್ಟು ಅಶಾಂತಿಯ ಕಡೆಗೆ ದೂಡುತ್ತದೆ. ಆದರೆ ಆಧ್ಯಾತ್ಮಿಕ ಹಸಿವು ಬೇರೆಯದೇ ಆದ ಸ್ವಭಾವದ್ದು. ಅದು ಎಷ್ಟು ಹೆಚ್ಚಾದರೂ ನಮ್ಮನ್ನು ಶಾಂತಿಯ ಆನಂದದ ಸಮಗ್ರತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಅರ್ಜುನನ ಈ ಹಂಬಲ ನಮಗೆ ಒಂದು ಪ್ರಶ್ನೆ ಕೇಳುತ್ತಿದೆ. ನಮ್ಮ ಬದುಕಿನಲ್ಲಿ ಇಂತಹ ಆಧ್ಯಾತ್ಮಿಕ ಹಸಿವು ಎಚ್ಚರಗೊಂಡಿದೆಯೇ, ಅಥವಾ ನಾವು ಇನ್ನೂ ಬಾಹ್ಯ ಸುಖಗಳ ಬೆನ್ನಟ್ಟುತ್ತಾ ಆಂತರಿಕ ಶೂನ್ಯತೆಯನ್ನೇ ಹೊತ್ತು ತಿರುಗುತ್ತಿದ್ದೇವೆಯೇ? ಈ ಆರ್ತ ಪ್ರಾರ್ಥನೆಗೆ ಕೃಷ್ಣ ಒಪ್ಪಿಗೆ ಸೂಚಿಸುತ್ತಾ ಹೇಳುತ್ತಾನೆ, ಆಗಲಿ ಅರ್ಜುನ, ನನ್ನ ಪ್ರಧಾನವಾದ ದಿವ್ಯ ವಿಭೂತಿಗಳನ್ನು ನಿನಗೆ ಹೇಳುತ್ತೇನೆ, ಏಕೆಂದರೆ ನನ್ನ ವಿಸ್ತಾರಕ್ಕೆ ಅಂತ್ಯವಿಲ್ಲ. ಈ ಒಂದು ಮಾತಿನಲ್ಲೇ ಎಷ್ಟು ವಿನಯ ಅಡಗಿದೆ ನೋಡಿ. ಸ್ವತಃ ಪರಮಾತ್ಮನೇ ಹೇಳುತ್ತಿದ್ದಾನೆ, ತನ್ನ ಸಂಪೂರ್ಣ ವಿಸ್ತಾರವನ್ನು ವಿವರಿಸಲಾಗದು ಎಂದು. ಇಲ್ಲಿಂದ ಮುಂದೆ ಕೃಷ್ಣ ಒಂದೊಂದೇ ವಿಭೂತಿಯನ್ನು ಪಟ್ಟಿ ಮಾಡುತ್ತಾ ಹೋಗುತ್ತಾನೆ. ಕೃಷ್ಣ ಈಗ ತನ್ನ ವಿಭೂತಿಗಳ ವರ್ಣನೆಯನ್ನು ಆರಂಭಿಸುತ್ತಾನೆ. ನಾನು ಎಲ್ಲಾ ಜೀವಿಗಳ ಆತ್ಮ, ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯ ನಾನೇ. ಇದೊಂದು ಆಳವಾದ ಘೋಷಣೆ. ಪ್ರತಿಯೊಂದು ಜೀವಿಯ ಒಳಗಿನ ಪ್ರಜ್ಞೆ, ಆ ಜೀವಿಗೆ ಜೀವಂತಿಕೆ ನೀಡುವ ಶಕ್ತಿ, ಅದೇ ಪರಮಾತ್ಮ. ಮುಂದೆ ಕೃಷ್ಣ ಒಂದೊಂದೇ ಉದಾಹರಣೆ ಕೊಡಲಾರಂಭಿಸುತ್ತಾನೆ. ಆದಿತ್ಯರಲ್ಲಿ ನಾನು ವಿಷ್ಣು, ಪ್ರಕಾಶಿಸುವ ವಸ್ತುಗಳಲ್ಲಿ ನಾನು ಸೂರ್ಯ, ಮರುತ್ಗಣಗಳಲ್ಲಿ ನಾನು ಮರೀಚಿ, ನಕ್ಷತ್ರಗಳಲ್ಲಿ ನಾನು ಚಂದ್ರ. ಈ ಪ್ರತಿಯೊಂದು ಉಪಮೆಯ ಹಿಂದೆ ಒಂದು ಸಂದೇಶವಿದೆ. ಆಯಾ ವರ್ಗದಲ್ಲಿ ಯಾವುದು ಶ್ರೇಷ್ಠವೋ, ಯಾವುದು ಅತ್ಯುತ್ತಮವೋ, ಯಾವುದು ಪ್ರಕಾಶಮಾನವಾಗಿದೆಯೋ ಅದರಲ್ಲಿ ಪರಮಾತ್ಮನ ವಿಶೇಷ ಸ್ಪರ್ಶವಿದೆ ಎಂಬುದು. ಇದನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋಣ. ಕೃಷ್ಣ ಮುಂದುವರಿಸುತ್ತಾನೆ, ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಜೀವಿಗಳಲ್ಲಿ ನಾನು ಚೇತನ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ ಮನಸ್ಸನ್ನು ಶ್ರೇಷ್ಠವೆಂದು ಹೇಳಿರುವುದು. ಏಕೆಂದರೆ ಕಣ್ಣು ಕಿವಿ ಮೂಗು ಇವೆಲ್ಲ ಬಾಹ್ಯ ಇಂದ್ರಿಯಗಳಾದರೆ ಮನಸ್ಸೇ ಈ ಎಲ್ಲಾ ಇಂದ್ರಿಯಗಳ ಅನುಭವಗಳನ್ನು ಸಂಘಟಿಸುವ ಅರ್ಥೈಸುವ ಕೇಂದ್ರ. ಮನಸ್ಸನ್ನು ನಿಯಂತ್ರಿಸಿದವನೇ ನಿಜವಾದ ಶಕ್ತಿಶಾಲಿ ಮತ್ತು ಆ ಮನಸ್ಸಿನ ಮೂಲದಲ್ಲೂ ದೈವಿಕತೆಯೇ ಅಡಗಿದೆ ಎಂಬುದನ್ನು ಕೃಷ್ಣ ಇಲ್ಲಿ ಸಾರಿತಿದ್ದಾನೆ.
ಇನ್ನಷ್ಟು ಮುಂದೆ ಹೋಗುತ್ತಾ ಕೃಷ್ಣ ಹೇಳುತ್ತಾನೆ, ರುದ್ರದಲ್ಲಿ ನಾನು ಶಂಕರ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ, ಪರ್ವತಗಳಲ್ಲಿ ನಾನು ಮೇರು. ಪ್ರತಿಯೊಂದು ಸಾಲಿನಲ್ಲೂ ಶ್ರೇಷ್ಠತೆಯ, ಎತ್ತರದ, ಆಳದ ಪ್ರತಿಮೆ ಬಳಸಲಾಗಿದೆ, ಗಮನಿಸಿ. ಮೇರು ಪರ್ವತ ಎಲ್ಲಾ ಪರ್ವತಗಳಿಗಿಂತ ಎತ್ತರವಾದದ್ದು, ಸ್ಥಿರವಾದದ್ದು ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇದು ನಮಗೆ ಸಂಕೇತಿಸುವುದೇನೆಂದರೆ, ನಮ್ಮ ಜೀವನದಲ್ಲೂ ನಾವು ಸ್ಥಿರತೆಯನ್ನು, ಎತ್ತರವನ್ನು, ಧೈರ್ಯವನ್ನು ಬೆಳೆಸಿಕೊಂಡಾಗ ಆ ಗುಣಗಳಲ್ಲೂ ದೈವಿಕ ಸ್ಪರ್ಶವಿರುತ್ತದೆ ಎಂಬುದು. ಸ್ನೇಹಿತರೆ, ಈ ಪಟ್ಟಿಯನ್ನು ಕೇವಲ ಪೌರಾಣಿಕ ಹೆಸರುಗಳ ಸಂಗ್ರಹವೆಂದು ಭಾವಿಸಬೇಡಿ. ಇದೊಂದು ಜೀವನ ದರ್ಶನ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಶ್ರೇಷ್ಠತೆ, ಎಲ್ಲೆಲ್ಲಿ ಪರಿಪೂರ್ಣತೆ, ಎಲ್ಲೆಲ್ಲಿ ಅಸಾಮಾನ್ಯ ಗುಣ ಕಂಡುಬರುತ್ತದೆಯೋ ಅಲ್ಲಿ ಪರಮಾತ್ಮನ ವಿಶೇಷ ವಿಭೂತಿಯಿದೆ ಎಂಬುದೇ ಈ ಅಧ್ಯಾಯದ ಮೂಲ ಸಂದೇಶ. ಇದನ್ನು ಅರ್ಥಮಾಡಿಕೊಂಡಾಗ ನಾವು ಜಗತ್ತನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಒಂದು ಸೂರ್ಯೋದಯದ ಸೌಂದರ್ಯದಲ್ಲಿ, ಒಂದು ಸಂಗೀತಗಾರನ ಅದ್ಭುತ ಪ್ರತಿಭೆಯಲ್ಲಿ, ಒಬ್ಬ ವಿಜ್ಞಾನಿಯ ಅಪೂರ್ವ ಶೋಧನೆಯಲ್ಲಿ, ಒಂದು ತಾಯಿಯ ಅಪಾರ ತ್ಯಾಗದಲ್ಲಿ, ಇವೆಲ್ಲದರಲ್ಲೂ ಆ ಪರಮಶಕ್ತಿಯ ಝಲಕ್ ಕಾಣಬಹುದು. ಕೃಷ್ಣ ತನ್ನ ವಿಭೂತಿಗಳ ವರ್ಣನೆಯನ್ನು ಮುಂದುವರಿಸುತ್ತಾ ಹೇಳುತ್ತಾನೆ, ಪುರೋಹಿತರಲ್ಲಿ ನಾನು ಬೃಹಸ್ಪತಿ, ಸೇನಾನಾಯಕರಲ್ಲಿ ನಾನು ಸ್ಕಂಧ, ಜಲಾಶಯಗಳಲ್ಲಿ ನಾನು ಸಮುದ್ರ. ಈ ಮಾತುಗಳಲ್ಲಿ ಒಂದು ಸೂಕ್ಷ್ಮ ಸಂದೇಶ ಅಡಗಿದೆ. ಬೃಹಸ್ಪತಿ ಎಂದರೆ ಜ್ಞಾನದ, ಬುದ್ಧಿಯ ಪ್ರತೀಕ. ಸ್ಕಂಧ ಎಂದರೆ ಶೌರ್ಯದ, ನಾಯಕತ್ವದ ಪ್ರತೀಕ. ಸಮುದ್ರ ಎಂದರೆ ಆಳ, ವಿಸ್ತಾರ ಮತ್ತು ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಳ್ಳುವ ಸಹಿಷ್ಣುತೆಯ ಪ್ರತೀಕ. ಇವೆಲ್ಲ ಬೇರೆ ಬೇರೆ ರೂಪದ ಶ್ರೇಷ್ಠತೆಗಳಾಗಿದ್ದರೂ ಅವುಗಳ ಮೂಲ ಒಂದೇ ಆಗಿದೆ ಎಂಬುದನ್ನು ಕೃಷ್ಣ ಇಲ್ಲಿ ಸಾರುತ್ತಿದ್ದಾನೆ. ಮತ್ತಷ್ಟು ಮುಂದುವರಿಯುತ್ತಾ ಕೃಷ್ಣ ಹೇಳುತ್ತಾನೆ, ಮಹರ್ಷಿಗಳಲ್ಲಿ ನಾನು ಭೃಗು, ವಾಗ್ವಿಶೇಷಗಳಲ್ಲಿ ನಾನು ಒಂದೇ ಅಕ್ಷರ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಸ್ಥಾವರಗಳಲ್ಲಿ ನಾನು ಹಿಮಾಲಯ. ಇಲ್ಲಿ ಜಪಯಜ್ಞವನ್ನು ಶ್ರೇಷ್ಠವೆಂದು ಹೇಳಿರುವುದು ಬಹಳ ಅರ್ಥಪೂರ್ಣ. ಬೃಹತ್ ಆಡಂಬರದ ಯಜ್ಞಗಳಿಗಿಂತ ಮೌನವಾಗಿ ಶ್ರದ್ಧೆಯಿಂದ ಮಾಡುವ ನಾಮಜಪ ಶ್ರೇಷ್ಠ ಎಂಬುದನ್ನು ಈ ಮಾತು ನೆನಪಿಸುತ್ತದೆ. ಇಂದಿನ ಕಾಲದಲ್ಲಿ ನಾವು ಬಾಹ್ಯ ಆಡಂಬರಕ್ಕೆ ಹೆಚ್ಚು ಮಹತ್ವ ಕೊಡುತ್ತೇವೆ. ಆದರೆ ನಿಜವಾದ ಆಧ್ಯಾತ್ಮಿಕ ಶಕ್ತಿ ಇರುವುದು ಆಂತರಿಕ, ಶಾಂತ, ಶ್ರದ್ಧಾಪೂರ್ಣ ಸಾಧನೆಯಲ್ಲಿ ಎಂಬುದನ್ನು ಈ ಮಾತು ನೆನಪಿಸುತ್ತದೆ. ಕೃಷ್ಣ ಇನ್ನಷ್ಟು ಆಳವಾಗಿ ಹೇಳುತ್ತಾನೆ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವರ್ಷಿಗಳಲ್ಲಿ ನಾನು ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧರಲ್ಲಿ ನಾನು ಕಪಿಲಮುನಿ. ಪ್ರತಿಯೊಂದೂ ಇಲ್ಲಿ ಉಲ್ಲೇಖಿಸಲ್ಪಟ್ಟ ಹೆಸರು ಆ ವರ್ಗದಲ್ಲಿ ಅಗ್ರಗಣ್ಯವಾದದ್ದು. ಅಶ್ವತ್ಥವೃಕ್ಷ ತನ್ನ ಬೇರುಗಳಿಂದ ಆಕಾಶದೆಡೆಗೆ, ಶಾಖೆಗಳಿಂದ ಭೂಮಿಯೆಡೆಗೆ ವ್ಯಾಪಿಸಿ ಸೃಷ್ಟಿಯ ಪರಸ್ಪರ ಸಂಬಂಧವನ್ನು ಸಂಕೇತಿಸುತ್ತದೆ. ನಾರದರು ಭಕ್ತಿಯ, ಸಂದೇಶವಾಹಕತ್ವದ ಪ್ರತೀಕ. ಇವರೆಲ್ಲರ ಮೂಲಕ ಕೃಷ್ಣ ಒಂದೇ ಸಂದೇಶವನ್ನು ಪುನರುಚ್ಚರಿಸುತ್ತಿದ್ದಾನೆ, ಶ್ರೇಷ್ಠತೆ ಎಲ್ಲೆಲ್ಲಿದೆಯೋ ಅಲ್ಲಿ ನಾನಿದ್ದೇನೆ. ಸ್ನೇಹಿತರೆ, ಇಲ್ಲಿ ನಾವು ಒಂದು ಪ್ರಮುಖ ಜೀವನ ಪಾಠ ಕಲಿಯಬಹುದು. ನಮ್ಮ ಸಮಾಜದಲ್ಲಿ ಅನೇಕರು ತಮ್ಮ ಕ್ಷೇತ್ರದಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದವರನ್ನು ನೋಡಿ ಇವರೇನೋ ವಿಶೇಷ, ದೈವಾಂಶ ಸಂಭೂತರು ಎಂದು ಹೇಳುತ್ತೇವೆ. ಇದರ ಹಿಂದೆ ಗೀತೆಯ ಈ ತತ್ವವೇ ಅಡಗಿದೆ. ಆದರೆ ಇದನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬಾರದು. ಇದರರ್ಥ ಕೆಲವರು ಮಾತ್ರ ದೈವಿಕರು, ಉಳಿದವರು ಸಾಮಾನ್ಯರು ಎಂದಲ್ಲ. ಬದಲಾಗಿ ಪ್ರತಿಯೊಬ್ಬ ಮನುಷ್ಯನೊಳಗೂ ಆ ದೈವಿಕ ಶಕ್ತಿ ಅಡಗಿದೆ. ಅದನ್ನು ಯಾರು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಪರಿಶ್ರಮದಿಂದ ಹೊರತರುತ್ತಾರೋ ಅವರು ಆ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ತಲುಪುತ್ತಾರೆ ಎಂಬುದೇ ನಿಜವಾದ ಅರ್ಥ. ಕೃಷ್ಣನ ವಿಭೂತಿ ವರ್ಣನೆ ಇನ್ನೂ ಆಳಕ್ಕಿಳಿಯುತ್ತದೆ. ಆತ ಹೇಳುತ್ತಾನೆ, ಕುದುರೆಗಳಲ್ಲಿ ನಾನು ಉಚ್ಚೈಶ್ರವ, ಆನೆಗಳಲ್ಲಿ ನಾನು ಐರಾವತ, ಮನುಷ್ಯರಲ್ಲಿ ನಾನು ರಾಜ. ಇಲ್ಲಿ ಒಂದು ಸುಂದರ ಸಂಗತಿ ಗಮನಿಸಬಹುದು. ಪ್ರಾಣಿ ಪ್ರಪಂಚದಿಂದ ಹಿಡಿದು ಮನುಷ್ಯ ಪ್ರಪಂಚದವರೆಗೂ ಎಲ್ಲಿ ನಾಯಕತ್ವ, ಎಲ್ಲಿ ಶ್ರೇಷ್ಠತೆ ಇದೆಯೋ ಅಲ್ಲಿ ಪರಮಾತ್ಮನ ವಿಭೂತಿಯಿದೆ. ಒಬ್ಬ ರಾಜ ಎಂದರೆ ಕೇವಲ ಅಧಿಕಾರದ ಪ್ರತೀಕವಲ್ಲ, ಜವಾಬ್ದಾರಿಯ, ರಕ್ಷಣೆಯ, ನ್ಯಾಯದ ಪ್ರತೀಕ. ಇಂದಿನ ಕಾಲದಲ್ಲಿ ನಾವು ನಾಯಕತ್ವವನ್ನು ಅಧಿಕಾರದ ದೃಷ್ಟಿಯಿಂದ ಮಾತ್ರ ನೋಡುತ್ತೇವೆ. ಆದರೆ ನಿಜವಾದ ನಾಯಕತ್ವ ಎಂಬುದು ಸೇವೆಯ, ತ್ಯಾಗದ, ಜವಾಬ್ದಾರಿಯ ಒಂದು ರೂಪ ಎಂಬುದನ್ನು ಈ ಅಧ್ಯಾಯ ನೆನಪಿಸುತ್ತದೆ. ಮುಂದೆ ಕೃಷ್ಣ ಹೇಳುತ್ತಾನೆ, ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ನಾನು ಕಾಮಧೇನು, ಸರ್ಪಗಳಲ್ಲಿ ನಾನು ವಾಸುಕಿ, ನಾಗಗಳಲ್ಲಿ ನಾನು ಅನಂತ. ಈ ಸಾಲುಗಳಲ್ಲಿ ಶಕ್ತಿ ಮತ್ತು ಅನಂತತೆಯ ಸಂಕೇತಗಳಿವೆ. ವಜ್ರಾಯುಧ ಎಂದರೆ ಅಜೇಯ ಶಕ್ತಿಯ ಸಂಕೇತ, ಅನಂತ ಎಂದರೆ ಕೊನೆಯೇ ಇಲ್ಲದ ವಿಸ್ತಾರದ ಸಂಕೇತ. ಇಲ್ಲಿ ಒಂದು ಸೂಕ್ಷ್ಮ ಸಂದೇಶ ಅಡಗಿದೆ. ಶಕ್ತಿ ಎಂಬುದು ಕೇವಲ ವಿನಾಶಕ್ಕಾಗಲ್ಲ, ಅದು ಧರ್ಮರಕ್ಷಣೆಗಾಗಿ, ನ್ಯಾಯ ಸ್ಥಾಪನೆಗಾಗಿ ಬಳಸಬೇಕಾದದ್ದು.
ವಜ್ರಾಯುಧ ಇಂದ್ರನ ಕೈಯಲ್ಲಿರುವಾಗ ಅದು ದುಷ್ಟಶಕ್ತಿಗಳ ವಿನಾಶಕ್ಕೆ ಬಳಕೆಯಾಗುತ್ತದೆ. ಹಾಗೆಯೇ ನಮ್ಮ ಜೀವನದ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಇನ್ನಷ್ಟು ಆಳಕ್ಕೆ ಹೋಗುತ್ತಾ ಕೃಷ್ಣ ಹೇಳುತ್ತಾನೆ, ಪ್ರಜಾಪಾಲಕರಲ್ಲಿ ನಾನು ವರುಣ, ಪಿತೃಗಳಲ್ಲಿ ನಾನು ಅರ್ಯಮ, ಶಾಸನಕರ್ತರಲ್ಲಿ ನಾನು ಯಮ, ದೈತ್ಯರಲ್ಲಿ ನಾನು ಪ್ರಹ್ಲಾದ, ಕಾಲಗಣಿಸುವವರಲ್ಲಿ ನಾನು ಕಾಲ. ಇಲ್ಲಿ ಒಂದು ಅತ್ಯಂತ ಸ್ಫೂರ್ತಿದಾಯಕ ಉದಾಹರಣೆ ಇದೆ. ಪ್ರಹ್ಲಾದ ದೈತ್ಯಕುಲದಲ್ಲಿ ಜನಿಸಿದರೂ ತನ್ನ ತಂದೆಯ ವಿರೋಧವನ್ನೂ ಲೆಕ್ಕಿಸದೆ ಭಗವಂತನ ಭಕ್ತನಾಗೇ ಉಳಿದ. ಇದು ನಮಗೆ ಕಲಿಸುವ ಪಾಠವೇನೆಂದರೆ, ನಮ್ಮ ಹುಟ್ಟು, ನಮ್ಮ ಪರಿಸರ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಮ್ಮ ಆಂತರಿಕ ಶ್ರದ್ಧೆ, ನಮ್ಮ ಸಂಕಲ್ಪ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ನಾವು ಸತ್ಯದ ಪಥದಲ್ಲೇ ನಡೆಯಬಹುದು ಎಂಬುದನ್ನು ಪ್ರಹ್ಲಾದನ ಜೀವನ ನಮಗೆ ಸಾರುತ್ತದೆ. ಕಾಲಗಣಿಸುವವರಲ್ಲಿ ನಾನು ಕಾಲ ಎಂಬ ಮಾತು ಬಹಳ ಗಂಭೀರವಾದದ್ದು. ಕಾಲ ಎಂಬುದು ಎಲ್ಲವನ್ನೂ ಬದಲಾಯಿಸುತ್ತಾ ಹೋಗುವ ಶಕ್ತಿ. ಸಾಮ್ರಾಜ್ಯಗಳು ಉದಯಿಸಿ ಅಸ್ತಂಗತವಾಗುತ್ತವೆ, ಜೀವನಗಳು ಆರಂಭವಾಗಿ ಕೊನೆಗೊಳ್ಳುತ್ತವೆ. ಆದರೆ ಕಾಲ ಎಂಬುದು ಒಂದೇ ರೀತಿಯಲ್ಲಿ ಹರಿಯುತ್ತಿರುತ್ತದೆ. ಸ್ವತಃ ಆ ಕಾಲವು ಪರಮಾತ್ಮನ ಒಂದು ರೂಪ ಎಂದು ಹೇಳುವ ಮೂಲಕ ಕೃಷ್ಣ ನಮಗೆ ನೆನಪಿಸುತ್ತಿದ್ದಾನೆ. ಕಾಲದ ಹರಿವಿಗೆ ಹೆದರುವ ಬದಲು ಅದನ್ನು ದೈವಿಕ ಅಭಿವ್ಯಕ್ತಿಯಾಗಿ ಸ್ವೀಕರಿಸಿ ಪ್ರತಿ ಕ್ಷಣವನ್ನೂ ಅರ್ಥಪೂರ್ಣವಾಗಿ ಬದುಕಬೇಕು ಎಂಬುದನ್ನು. ಕೃಷ್ಣ ಈಗ ತನ್ನ ವಿಭೂತಿಗಳ ವರ್ಣನೆಯನ್ನು ಇನ್ನಷ್ಟು ಸೂಕ್ಷ್ಮಗೊಳಿಸುತ್ತಾ ಹೇಳುತ್ತಾನೆ. ಪಕ್ಷಿಗಳಲ್ಲಿ ನಾನು ಗರುಡ, ಪವಿತ್ರಗೊಳಿಸುವವುಗಳಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ನಾನು ರಾಮ, ಜಲಚರಗಳಲ್ಲಿ ನಾನು ಮಕರ, ನದಿಗಳಲ್ಲಿ ನಾನು ಗಂಗೆ. ಈ ಪ್ರತಿಯೊಂದು ಉಪಮೆ ನಮ್ಮ ದೈನಂದಿನ ಜೀವನದ ಜೊತೆ ಆಪ್ತವಾಗಿ ಬೆಸೆದುಕೊಂಡಿದೆ. ಗಂಗಾ ನದಿಯ ದಡದಲ್ಲಿ ನಿಂತಾಗ ಆಗುವ ಪಾವಿತ್ರ್ಯದ ಅನುಭೂತಿ ಅದೇ ಪರಮಾತ್ಮನ ಸಾಕ್ಷಾತ್ಕಾರ ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಶ್ರೀರಾಮನನ್ನು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನೆಂದು ಹೇಳಿರುವುದು ಶಸ್ತ್ರವನ್ನು ಎಂದೂ ಸ್ವಾರ್ಥಕ್ಕಾಗಿ ಬಳಸದೆ ಧರ್ಮರಕ್ಷಣೆಗಾಗಿ ಮಾತ್ರ ಬಳಸಿದ ಮರ್ಯಾದಾ ಪುರುಷೋತ್ತಮನ ಆದರ್ಶವನ್ನು ನೆನಪಿಸುತ್ತದೆ. ಮುಂದೆ ಕೃಷ್ಣ ಹೇಳ್ತಾನೆ, ಸೃಷ್ಟಿ ಮಾಡುವವರಲ್ಲಿ ನಾನು ಬ್ರಹ್ಮ, ಸಂಭಾಷಣಾ ಶೈಲಿಗಳಲ್ಲಿ ನಾನು ವಾದ, ಅಕ್ಷರಗಳಲ್ಲಿ ನಾನು ಅಕಾರ, ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ. ಈ ಮಾತು ಬಹಳ ಸೂಕ್ಷ್ಮವಾದದ್ದು, ಆಳವಾಗಿ ಆಲೋಚಿಸಬೇಕಾದದ್ದು. ಅಕ್ಷರಗಳಲ್ಲಿ ನಾನು ಅಕಾರ ಎಂದರೆ ಎಲ್ಲಾ ಭಾಷೆಯ ಎಲ್ಲಾ ಶಬ್ದದ ಮೂಲ ಆ ಒಂದೇ ಅಕ್ಷರ ಅ. ಪ್ರತಿಯೊಂದು ಪದವೂ ಪ್ರತಿಯೊಂದು ವಾಕ್ಯವೂ ಆ ಮೂಲ ಧ್ವನಿಯಿಂದಲೇ ಆರಂಭವಾಗುತ್ತದೆ. ಇದೊಂದು ಅದ್ಭುತ ರೂಪಕ. ಎಷ್ಟೇ ವಿಭಿನ್ನ ರೂಪಗಳಿದ್ದರೂ, ಎಷ್ಟೇ ವಿಭಿನ್ನ ಭಾಷೆಗಳಿದ್ದರೂ ಎಲ್ಲದರ ಮೂಲ ಒಂದೇ ಆಗಿದೆ ಎಂಬ ಸಾರ್ವತ್ರಿಕ ಸತ್ಯವನ್ನು ಇದು ಸೂಚಿಸುತ್ತದೆ. ಇಲ್ಲಿ ಒಂದು ಕ್ಷಣ ನಿಂತು ಆಲೋಚಿಸೋಣ ಸ್ನೇಹಿತರೆ. ನಾವು ಈ ಜಗತ್ತಿನಲ್ಲಿ ಎಷ್ಟೊಂದು ವೈವಿಧ್ಯತೆ ಕಾಣ್ತೇವೆ. ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಸಂಸ್ಕೃತಿಗಳು, ಬೇರೆ ಬೇರೆ ಆಚಾರ ವಿಚಾರಗಳು. ಆದರೆ ಈ ಎಲ್ಲಾ ವೈವಿಧ್ಯತೆಯ ಮೂಲದಲ್ಲಿ ಒಂದೇ ಚೈತನ್ಯ ಹರಿಯುತ್ತಿದೆ ಎಂಬ ಅರಿವು ಮೂಡಿದಾಗ ನಮ್ಮಲ್ಲಿರುವ ಭೇದಭಾವ ಕರಗಿ ಹೋಗುತ್ತದೆ. ಒಬ್ಬ ಬಡ ರೈತನ ಬೆವರಿನ ಹನಿಯಲ್ಲೂ, ಒಬ್ಬ ಶ್ರೇಷ್ಠ ವಿಜ್ಞಾನಿಯ ಸಂಶೋಧನೆಯಲ್ಲೂ ಅದೇ ಪ್ರಜ್ಞೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಅರಿತಾಗ ನಾವು ಪ್ರತಿಯೊಬ್ಬ ಮನುಷ್ಯನನ್ನೂ ಗೌರವದಿಂದ ಕಾಣಲು ಕಲಿಯುತ್ತೇವೆ. ಕೃಷ್ಣ ಮತ್ತಷ್ಟು ವಿಭೂತಿಗಳನ್ನು ಪಟ್ಟಿ ಮಾಡುತ್ತಾ ಹೇಳ್ತಾನೆ, ಅಕ್ಷಯ ಕಾಲದಲ್ಲಿ ನಾನು ಕಾಲ, ಎಲ್ಲದಕ್ಕೂ ಮುಖ ಇರುವ ವಿಶ್ವರೂಪಿ ನಾನೇ, ಮೃತ್ಯುರೂಪದಲ್ಲೂ ನಾನೇ, ಭವಿಷ್ಯದಲ್ಲಿ ಹುಟ್ಟುವ ಎಲ್ಲಾ ಜೀವಿಗಳ ಉತ್ಪತ್ತಿ ಕಾರಣವೂ ನಾನೇ. ಇಲ್ಲಿ ಮೃತ್ಯುವನ್ನೂ ದೈವೀಕ ಅಭಿವ್ಯಕ್ತಿ ಎಂದು ಹೇಳಿರುವುದು ಬಹಳ ಗಹನವಾದ ಸಂಗತಿ. ನಾವು ಸಾಮಾನ್ಯವಾಗಿ ಮೃತ್ಯುವನ್ನು ಭಯದಿಂದ, ದುಃಖದಿಂದ ನೋಡ್ತೇವೆ. ಆದರೆ ಗೀತೆ ಹೇಳುವುದೇನೆಂದರೆ, ಮೃತ್ಯುವೂ ಸಹ ಆ ಪರಮಚಕ್ರದ ಒಂದು ಭಾಗ, ಅದೂ ಸಹ ದೈವೀಕ ವ್ಯವಸ್ಥೆಯ ಒಂದು ಅಂಗ. ಈ ಅರಿವು ನಮ್ಮ ಮರಣ ಭಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮನ್ನು ಜೀವನ ಮರಣದ ಚಕ್ರವನ್ನು ಶಾಂತಚಿತ್ತದಿಂದ ಸ್ವೀಕರಿಸುವ ಪ್ರಬುದ್ಧತೆಯೆಡೆಗೆ ಕೊಂಡೊಯ್ಯುತ್ತದೆ. ಈ ಅಧ್ಯಾಯದ ಅತ್ಯಂತ ಹೃದಯಸ್ಪರ್ಶಿ ಮತ್ತು ಪ್ರಾಯೋಗಿಕ ಶ್ಲೋಕದ ಕಡೆಗೆ ಬರೋಣ. ಕೃಷ್ಣ ಹೇಳ್ತಾನೆ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಂ ಏವವಾ ತತ್ತದ್ ಏವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಇದರರ್ಥ, ಯಾವುದೇ ವಸ್ತು ವೈಭವಯುಕ್ತವಾಗಿರಲಿ, ಸಂಪದ್ಭರಿತವಾಗಿರಲಿ, ಶಕ್ತಿಶಾಲಿಯಾಗಿರಲಿ, ಅದೆಲ್ಲವೂ ನನ್ನ ತೇಜಸ್ಸಿನ ಒಂದು ಅಂಶದಿಂದಲೇ ಉಂಟಾದದ್ದು ಎಂದು ತಿಳಿ. ಸ್ನೇಹಿತರೆ, ಇದೊಂದು ಜೀವನವನ್ನೇ ಬದಲಾಯಿಸುವ ಶ್ಲೋಕ. ಇಲ್ಲಿ ಕೃಷ್ಣ ಒಂದು ಪಟ್ಟಿಯನ್ನಷ್ಟೇ ಕೊಡುತ್ತಿಲ್ಲ, ಬದಲಿಗೆ ಒಂದು ಸೂತ್ರವನ್ನೇ ಕೊಡುತ್ತಿದ್ದಾನೆ. ಎಲ್ಲೆಲ್ಲಿ ಶ್ರೇಷ್ಠತೆ ಕಂಡುಬರುತ್ತದೆಯೋ ಅಲ್ಲೆಲ್ಲ ದೈವಿಕ ಅಂಶವಿದೆ ಎಂದು ತಿಳಿಯಬೇಕೆಂಬ ಜೀವನ ಸೂತ್ರ. ಇದನ್ನು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡೋಣ.
ನೀವೊಬ್ಬ ಸಂಗೀತಗಾರನ ಸ್ವರವನ್ನು ಕೇಳಿ ಮೈಮರೆತಾಗ ಅದು ಕೇವಲ ಆತನ ಪ್ರತಿಭೆ ಮಾತ್ರವಲ್ಲ, ಅದು ಆ ಪರಮಶಕ್ತಿಯ ಒಂದು ಅಭಿವ್ಯಕ್ತಿ. ನೀವೊಬ್ಬ ಶಿಕ್ಷಕರ ಜ್ಞಾನದಿಂದ ಪ್ರಭಾವಿತರಾದಾಗ ಆ ಜ್ಞಾನದ ಮೂಲದಲ್ಲೂ ಆ ಪರಮ ಚೈತನ್ಯವೇ ಇದೆ. ಒಬ್ಬ ಕ್ರೀಡಾಪಟುವಿನ ಅಸಾಮಾನ್ಯ ಸಾಧನೆ ನೋಡಿ ಆಶ್ಚರ್ಯಪಟ್ಟಾಗ ಆ ಸಾಧನೆಯ ಹಿಂದೆಯೂ ಆ ದೈವಿಕ ಶಕ್ತಿಯ ಪಾಲಿದೆ. ಈ ದೃಷ್ಟಿಕೋನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಸುತ್ತಲಿನ ಪ್ರಪಂಚವನ್ನು ಸಂಪೂರ್ಣವಾಗಿ ಹೊಸ ಬೆಳಕಿನಲ್ಲಿ ನೋಡಲು ಸಾಧ್ಯವಾಗುತ್ತದೆ. ಆದರೆ ಸ್ನೇಹಿತರೆ, ಇಲ್ಲೊಂದು ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ. ಈ ದೈವಿಕ ಅಂಶ ಕೇವಲ ಶ್ರೇಷ್ಠರಲ್ಲಿ, ಮಹಾನ್ ವ್ಯಕ್ತಿಗಳಲ್ಲಿ ಮಾತ್ರವೇ ಇದೆಯೇ? ಇಲ್ಲ, ಇದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯನೊಳಗೂ ಆ ದೈವಿಕ ಬೀಜ ಅಡಗಿದೆ. ಆದರೆ ಆ ಬೀಜ ಮೊಳಕೆಗೊಡೆದು ಬೆಳೆಯುವುದು ನಮ್ಮ ಶ್ರದ್ಧೆಯ, ಪರಿಶ್ರಮದ, ಸಂಕಲ್ಪದ ಮೇಲೆ ಅವಲಂಬಿಸಿದೆ. ಒಂದು ಬೀಜ ನೆಲದೊಳಗೆ ಇರುವಾಗ ಅದರ ಶಕ್ತಿ ಕಾಣುವುದಿಲ್ಲ. ಆದರೆ ಸರಿಯಾದ ನೀರು, ಗೊಬ್ಬರ, ಬಿಸಿಲು ಸಿಕ್ಕಾಗ ಅದು ಮಹಾವೃಕ್ಷವಾಗಿ ಬೆಳೆಯುತ್ತದೆ. ಹಾಗೆಯೇ ನಮ್ಮೊಳಗಿನ ದೈವಿಕ ಶಕ್ತಿಯನ್ನು ನಾವು ಸಾಧನೆಯ, ಪ್ರಾಮಾಣಿಕತೆಯ, ಸತತ ಪ್ರಯತ್ನದ ಮೂಲಕ ಬೆಳೆಸಬೇಕು. ಇದೇ ಸಂದರ್ಭದಲ್ಲಿ ಒಂದು ಜೀವನದ ಘಟನೆ ನೆನಪಾಗುತ್ತದೆ. ಒಬ್ಬ ಸಾಮಾನ್ಯ ಬಡ ಬಾಲಕ ಸಂಪನ್ಮೂಲಗಳಿಲ್ಲದೆ, ಸೌಲಭ್ಯಗಳಿಲ್ಲದೆ ಬೆಳೆದ. ಆದರೆ ಆತನಲ್ಲಿ ಒಂದು ಅದಮ್ಯ ಕಲಿಕೆಯ ಹಂಬಲವಿತ್ತು. ಆತ ರಾತ್ರಿ ಬೀದಿ ದೀಪದ ಬೆಳಕಿನಲ್ಲಿ ಕುಳಿತು ಓದುತ್ತಿದ್ದ. ಜನರು ಆತನನ್ನು ಕಂಡು ನಗುತ್ತಿದ್ದರು, ಇವನೇನು ಸಾಧಿಸುತ್ತಾನೆ ಎಂದು. ಆದರೆ ಆ ಬಾಲಕ ತನ್ನೊಳಗಿನ ಆ ಬೆಳಕನ್ನು, ಆ ದೈವಿಕ ಕಿಡಿಯನ್ನು ನಂಬಿದ. ಮುಂದೆ ಆತ ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿಯಾದ. ಇದೇ ಗೀತೆಯ ಈ ಶ್ಲೋಕದ ಜೀವಂತ ಉದಾಹರಣೆ. ಪ್ರತಿಯೊಬ್ಬರೊಳಗೂ ಆ ತೇಜಸ್ಸಿನ ಅಂಶ ಅಡಗಿದೆ. ಅದನ್ನು ಗುರುತಿಸಿ, ಪೋಷಿಸಿ, ಬೆಳಗಿಸುವ ಜವಾಬ್ದಾರಿ ನಮ್ಮದೇ. ನಾವು ಈ ಅಧ್ಯಾಯದ ಪರಾಕಾಷ್ಠೆಯ ಕಡೆಗೆ ಬರುತ್ತಿದ್ದೇವೆ. ಅರ್ಜುನ ಇಷ್ಟೆಲ್ಲಾ ಕೇಳಿದ ನಂತರ ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಈ ವಿಭೂತಿಗಳ ವಿಸ್ತಾರ ಎಷ್ಟೇ ಇದ್ದರೂ ನಾನು ಇನ್ನೂ ಸಂಪೂರ್ಣ ಮತ್ತೆ ಮತ್ತೆ ಕೇಳಬಯಸುತ್ತೇನೆ. ಈ ಎಲ್ಲಾ ಲೋಕಗಳಲ್ಲಿ ನೀನು ಹೇಗೆ ಸ್ಥಿತನಾಗಿ, ಎಷ್ಟು ಪ್ರಮಾಣದಿಂದ ವ್ಯಾಪಿಸಿರುವೆ ಎಂಬುದನ್ನು ಪೂರ್ಣವಾಗಿ ಹೇಳು. ಇದಕ್ಕೆ ಕೃಷ್ಣ ಕೊಡುವ ಉತ್ತರ ಈ ಇಡೀ ಅಧ್ಯಾಯದ ಸಾರ. ಅರ್ಜುನ, ನನ್ನ ದಿವ್ಯ ವಿಭೂತಿಗಳಿಗೆ ಅಂತ್ಯವೇ ಇಲ್ಲ. ನಾನು ಹೇಳಿದ್ದೆಲ್ಲ ಕೇವಲ ಸಂಕ್ಷಿಪ್ತ ಉದಾಹರಣೆ ಮಾತ್ರ. ಎಷ್ಟು ಆಳವಾದ ವಿನಮ್ರತೆ ಇದು! ಸ್ವತಃ ಪರಮಾತ್ಮನೇ ಹೇಳುತ್ತಿದ್ದಾನೆ, ತನ್ನ ವಿಸ್ತಾರವನ್ನು ಪೂರ್ಣವಾಗಿ ಪದಗಳಲ್ಲಿ ಹಿಡಿಯಲಾಗದು ಎಂದು. ಮತ್ತು ಕೊನೆಗೆ ಕೃಷ್ಣ ಈ ಇಡೀ ಅಧ್ಯಾಯದ ಸಾರವನ್ನು ಒಂದೇ ಮಹಾವಾಕ್ಯದಲ್ಲಿ ಹೇಳ್ತಾನೆ. ಈ ಇಡೀ ವಿಶ್ವವನ್ನು ನಾನು ನನ್ನ ಒಂದೇ ಅಂಶದಿಂದ ವ್ಯಾಪಿಸಿ, ಆಧರಿಸಿ ನಿಂತಿದ್ದೇನೆ. ಸ್ನೇಹಿತರೆ, ಇದನ್ನೊಮ್ಮೆ ಆಳವಾಗಿ ಆಲೋಚಿಸಿ ನೋಡಿ. ಈ ಅಗಾಧವಾದ, ಅಳೆಯಲಾಗದ ವಿಶ್ವ, ಕೋಟ್ಯಾಂತರ ಗ್ರಹ ನಕ್ಷತ್ರಗಳು, ಅಸಂಖ್ಯಾತ ಜೀವಿಗಳು, ಇವೆಲ್ಲವೂ ಆ ಪರಮಶಕ್ತಿಯ ಕೇವಲ ಒಂದು ಅಂಶದಿಂದ ಆಧರಿಸಲ್ಪಟ್ಟಿವೆ ಎಂದಾದರೆ ಆ ಶಕ್ತಿಯ ಸಂಪೂರ್ಣ ಸ್ವರೂಪ ಎಷ್ಟು ಅಗಾಧವಾಗಿರಬಹುದು. ಇದು ನಮ್ಮ ಬುದ್ಧಿಗೆ ನಿಲುಕದ ಸಂಗತಿ. ಆದರೆ ಹೃದಯಕ್ಕೆ ಒಂದು ಅಪೂರ್ವ ಶಾಂತಿಯನ್ನು, ಒಂದು ಅದ್ಭುತ ಭರವಸೆಯನ್ನು ನೀಡುವ ಸತ್ಯ. ಈ ಸತ್ಯ ನಮ್ಮ ಜೀವನಕ್ಕೆ ಏನು ಅರ್ಥ ಕೊಡುತ್ತದೆ ಸ್ನೇಹಿತರೆ? ನಾವು ಎಷ್ಟೋ ಬಾರಿ ಜೀವನದ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ ಸಿಲುಕಿದಾಗ ನಾನೊಬ್ಬನೇ, ನನ್ನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಎಂಬ ಒಂಟಿತನದ ಭಾವನೆಗೆ ಒಳಗಾಗುತ್ತೇವೆ. ಆದರೆ ಈ ಶ್ಲೋಕ ನಮಗೆ ನೆನಪಿಸುತ್ತದೆ, ನಾವು ಎಂದೂ ಒಂಟಿಯಲ್ಲ. ಆ ಪರಮಶಕ್ತಿಯ ಒಂದು ಅಂಶ ಈ ಇಡೀ ವಿಶ್ವವನ್ನೇ ಆಧರಿಸಿರುವಾಗ ಅದೇ ಶಕ್ತಿ ನಮ್ಮ ಜೀವನವನ್ನೂ ಆಧರಿಸುತ್ತಿದೆ, ನಮ್ಮ ಪ್ರತಿ ಉಸಿರನ್ನೂ ಪೋಷಿಸುತ್ತಿದೆ. ಈ ಅರಿವು ನಮಗೆ ಎಂತಹ ಕಷ್ಟದ ಸಮಯದಲ್ಲೂ ಒಂದು ಆಂತರಿಕ ಧೈರ್ಯವನ್ನೂ, ಒಂದು ಅಚಲ ಭರವಸೆಯನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ಒಂದು ಜೀವನಾನುಭವ ನೆನಪಾಗುತ್ತದೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಸಂದರ್ಭದಲ್ಲಿ ಒಬ್ಬ ಸಂತರ ಬಳಿ ಹೋಗಿ ಕೇಳಿದ, ಗುರುಗಳೇ, ನಾನೀಗ ಸಂಪೂರ್ಣ ಶೂನ್ಯ, ನನ್ನ ಬಳಿ ಏನೂ ಇಲ್ಲ. ಆ ಸಂತರು ನಗುತ್ತಾ ಹೇಳಿದರು, ನೀನು ಶೂನ್ಯನಲ್ಲ ಮಗು, ಈ ಶೂನ್ಯದ ಒಳಗೂ ಆ ಪರಿಪೂರ್ಣ ಶಕ್ತಿ ತುಂಬಿಕೊಂಡಿದೆ. ನಿನ್ನ ಬಾಹ್ಯ ಸಂಪತ್ತು ಹೋಗಿರಬಹುದು, ಆದರೆ ನಿನ್ನೊಳಗಿನ ಆ ಅಂಶ ಎಂದೂ ನಶಿಸುವುದಿಲ್ಲ. ಸ್ನೇಹಿತರೆ, ಇದೇ ಈ ವಿಭೂತಿಯೋಗದ ನಿಜವಾದ ಸಂದೇಶ. ಬಾಹ್ಯ ಪರಿಸ್ಥಿತಿ ಏನೇ ಇರಲಿ, ನಮ್ಮೊಳಗಿನ ಆ ದೈವೀಕ ಅಂಶ ಎಂದೂ ನಶಿಸುವುದಿಲ್ಲ. ಸ್ನೇಹಿತರೆ, ನಾವು ಈ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಭಗವದ್ಗೀತೆಯ 10ನೇ ಅಧ್ಯಾಯ, ವಿಭೂತಿಯೋಗ, ನಮಗೆ ಕಲಿಸಿದ್ದೇನು ಎಂದೊಮ್ಮೆ ಹಿಂತಿರುಗಿ ನೋಡೋಣ. ಈ ಅಧ್ಯಾಯ ಕೇವಲ ಕೃಷ್ಣನ ಅನೇಕ ರೂಪಗಳ ಪಟ್ಟಿಯಲ್ಲ, ಇದು ಜೀವನವನ್ನು ನೋಡುವ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ. ಪ್ರತಿಯೊಂದು ಶ್ರೇಷ್ಠತೆಯ, ಪ್ರತಿಯೊಂದು ಸೌಂದರ್ಯದ, ಪ್ರತಿಯೊಂದು ಶಕ್ತಿಯ ಹಿಂದೆ ಒಂದೇ ಪರಮ ಚೈತನ್ಯ ಕೆಲಸ ಮಾಡುತ್ತಿದೆ ಎಂಬ ಸತ್ಯವನ್ನು
ಈ ಅಧ್ಯಾಯ ನಮ್ಮ ಹೃದಯದೊಳಗೆ ಬಿತ್ತುತ್ತದೆ. ಇಂದಿನಿಂದ ನೀವು ಒಂದು ಸೂರ್ಯೋದಯ ನೋಡಿದಾಗ, ಒಂದು ಮಗುವಿನ ನಗು ಕಂಡಾಗ, ಒಬ್ಬ ವ್ಯಕ್ತಿಯ ಅಸಾಮಾನ್ಯ ಸಾಧನೆ ಕೇಳಿದಾಗ, ಒಂದು ನದಿಯ ಪ್ರವಾಹ ನೋಡಿದಾಗ, ಆ ಎಲ್ಲದರಲ್ಲೂ ಆ ಪರಮ ತೇಜಸ್ಸಿನ ಒಂದು ಕಿರಣವನ್ನು ಕಾಣಲು ಪ್ರಯತ್ನಿಸಿ. ಈ ದೃಷ್ಟಿಕೋನ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಗೊತ್ತೇ? ಮೊದಲನೆಯದಾಗಿ, ನಮ್ಮ ಅಹಂಕಾರ ಕರಗುತ್ತದೆ. ನಾವು ಏನೇ ಸಾಧಿಸಿದರೂ ಇದೆಲ್ಲ ನಾನೊಬ್ಬನೇ ಮಾಡಿದ್ದು ಎಂಬ ಅಹಂಕಾರದ ಬದಲು, ಈ ಸಾಧನೆಯ ಹಿಂದೆ ಆ ಪರಮಶಕ್ತಿಯ ಅನುಗ್ರಹವೂ ಇದೆ ಎಂಬ ಕೃತಜ್ಞತಾಭಾವ ಮೂಡುತ್ತದೆ. ಎರಡನೆಯದಾಗಿ, ನಮ್ಮ ಅಸೂಯೆ, ದ್ವೇಷ ಕರಗುತ್ತದೆ. ಇನ್ನೊಬ್ಬರ ಯಶಸ್ಸನ್ನು ನೋಡಿ ಹೊಟ್ಟೆ ಉರಿಸಿಕೊಳ್ಳುವ ಬದಲು, ಅವರೊಳಗಿನ ಆ ದೈವಿಕ ಪ್ರಕಾಶವನ್ನು ಗೌರವಿಸಲು, ಆನಂದಿಸಲು ಕಲಿಯುತ್ತೇವೆ. ಮೂರನೆಯದಾಗಿ, ನಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಬೆಳೆಯುತ್ತದೆ. ನಮ್ಮೊಳಗೂ ಆ ಪರಮ ತೇಜಸ್ಸಿನ ಒಂದು ಅಂಶ ಅಡಗಿದೆ ಎಂಬ ಅರಿವು ನಮ್ಮನ್ನು ಭಯದಿಂದ ಬಿಡುಗಡೆಗೊಳಿಸಿ ಧೈರ್ಯದಿಂದ ಮುನ್ನಡೆಯುವಂತೆ ಪ್ರೇರೇಪಿಸುತ್ತದೆ. ಸ್ನೇಹಿತರೆ, ಇಂದಿನ ಈ ಜಗತ್ತಿನಲ್ಲಿ ನಾವು ಎಷ್ಟೋ ಬಾರಿ ನಮ್ಮನ್ನು ಚಿಕ್ಕವರಾಗಿ, ಅಸಹಾಯಕರಾಗಿ, ಅರ್ಥಹೀನರಾಗಿ ಭಾವಿಸುತ್ತೇವೆ. ಬದುಕಿನ ಒತ್ತಡಗಳು, ಸ್ಪರ್ಧೆಗಳು, ವೈಫಲ್ಯಗಳು ನಮ್ಮನ್ನು ಜರ್ಜರಿತಗೊಳಿಸುತ್ತವೆ. ಆದರೆ ಈ ಕ್ಷಣದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ನೀವು ಚಿಕ್ಕವರಲ್ಲ. ನಿಮ್ಮೊಳಗೂ ಆ ಅನಂತ ಶಕ್ತಿಯ, ಆ ಪರಮ ತೇಜಸ್ಸಿನ ಒಂದು ಕಿಡಿ ಪ್ರಜ್ವಲಿಸುತ್ತಿದೆ. ನಿಮ್ಮ ಪ್ರತಿಯೊಂದು ಪ್ರಯತ್ನದಲ್ಲಿ, ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲಿ, ಪ್ರತಿಯೊಂದು ಪ್ರೀತಿಯ ಸ್ಪರ್ಶದಲ್ಲಿ ಆ ದೈವಿಕತೆ ವ್ಯಕ್ತವಾಗುತ್ತಿದೆ. ನಿಮ್ಮ ಬಾಳಿನ ಪ್ರತೀ ಕ್ಷಣವನ್ನು ಈ ಅರಿವಿನೊಂದಿಗೆ ಬದುಕಿ, ನಾನು ಆ ಅನಂತ ಚೈತನ್ಯದ ಒಂದು ಅಭಿವ್ಯಕ್ತಿ. ಆದ್ದರಿಂದ ನನ್ನ ಬದುಕು ಅರ್ಥಹೀನವಲ್ಲ, ಅದು ಪವಿತ್ರ, ಅದು ಮಹತ್ವಪೂರ್ಣ. ಇಂದಿನಿಂದ ಒಂದು ಸಂಕಲ್ಪ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನಿಮ್ಮೊಳಗಿನ ಆ ದೈವಿಕ ಕಿಡಿಯನ್ನು ನೆನಪಿಸಿಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಅವರೊಳಗಿನ ಅದೇ ಪ್ರಕಾಶವನ್ನು ಗುರುತಿಸಲು ಪ್ರಯತ್ನಿಸಿ. ಪ್ರಕೃತಿಯ ಪ್ರತಿಯೊಂದು ಸೌಂದರ್ಯದಲ್ಲೂ ಆ ಪರಮ ಕಲಾವಿದನ ಕೈಚಳಕವನ್ನು ಆಸ್ವಾದಿಸಿ. ಈ ದೃಷ್ಟಿಕೋನ ಬೆಳೆದಂತೆ ನಿಮ್ಮ ಜೀವನ ಒಂದು ಸಾಮಾನ್ಯ ಬದುಕಾಗಿ ಉಳಿಯುವುದಿಲ್ಲ. ಅದು ಒಂದು ನಿರಂತರ ಆರಾಧನೆಯಾಗಿ, ಒಂದು ಪವಿತ್ರ ಯಾತ್ರೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಕೃಷ್ಣ ಹೇಳಿದಂತೆ, ಆತನ ವಿಭೂತಿಗಳಿಗೆ ಅಂತ್ಯವಿಲ್ಲ, ಹಾಗೆಯೇ ನಿಮ್ಮೊಳಗಿನ ಸಾಮರ್ಥ್ಯಕ್ಕೂ ಅಂತ್ಯವಿಲ್ಲ. ಈ ಸತ್ಯವನ್ನು ಹೃದಯದಲ್ಲಿ ಧರಿಸಿ, ಇಂದಿನಿಂದ ಹೊಸ ಬೆಳಕಿನೊಂದಿಗೆ, ಹೊಸ ಶಕ್ತಿಯೊಂದಿಗೆ ನಿಮ್ಮ ಬಾಳಿನ ಪಥದಲ್ಲಿ ಮುನ್ನಡೆಯಿರಿ. ಆ ಪರಮ ಚೈತನ್ಯ ಸದಾ ನಿಮ್ಮೊಂದಿಗಿದೆ, ನಿಮ್ಮೊಳಗಿದೆ, ನಿಮ್ಮ ಮೂಲಕವೇ ಪ್ರಕಟವಾಗುತ್ತಿದೆ. ಇದಿಷ್ಟೂ ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.